ಇವತ್ತು ಮಸ್ತಾಗಿ ರೆಡಿಯಾಗಿ ಅರ್ಕೆರೆ ಮಂಡ್ಯ ಬಸ್ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟೆ. ಬಸ್ಸಲ್ಲಿ ಹೋಯ್ತಿದಂಗೆ ಕಬಾಬ್ ಫೇಮಸ್ ಆಗಿರೋ ನಮ್ ತಡಗೋಡಿಲಿ ಯಾಕೋ ಡ್ರೈವರ್ನ ಬಸ್ ಆಫ್ ಮಾಡ್ದ. ಏನಾಯ್ತು ಅಂತ ಕೆಳಗಿಳಿದ್ ನೋಡಿದ್ರೆ ಗಲಾಟೆ ನಡೀತಾಯ್ತು. 3 ಬಸ್ ತಡೆದು ಟೈಮ್ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಅಂತ ಊರವರೆಲ್ಲ ಸೇರಿ ಪ್ರಶ್ನೆ ಮಾಡ್ತಿದ್ರು. ಡಿಪೋ ಮ್ಯಾನೇಜರ್ ನಾಳೆಯಿಂದ ಹೊಸ ಗಾಡಿ ಹಾಕ್ತಿವಿ ಅಂದ ಮೇಲೆ ಬಸ್ ಬಿಟ್ರು. ಮಂಡ್ಯದಲ್ಲಿ ಇಳಿದು ಪ್ರೆಸೆಂಟೇಷನ್ ಕೊಡ್ಬೇಕು ಅಂತ ಗಡ್ಡ ತೆಗ್ಸಿ ನೋಡ್ತಿದಂಗೆ ಕಾಲೇಜ್ ಮುಂದೆ ಬಂದು ವಿದ್ಯಾ ಗಣಪತಿಗೂ ನಮಸ್ಕಾರ ಹೇಳಿ ಒಳಗೆ ಹೋಯ್ತಿದಂಗೆ ಇವನ್ ಸಿಕ್ತ. ಪ್ರೆಸೆಂಟೇಷನ್ಗೆ ಗಡ್ಡ ಮಾತ್ರ ತೆಗಿಸ್ಕೊ ಬರಲ್ಲ ಅಂದ್ರೆ ತಲೆನೂ ಬೋಳಿಸ್ಕೊಂಡು ಬಂದ್ಬಿಟ್ಟವನೆ. ನನ್ ಕ್ಯಾಮ್ರಾ ನೋಡಿ ಓಡೋಯ್ತಿದ್ದವನು ಚೆನ್ನಾಗಿರೋ ಬಟ್ಟೆ ಹಾಕವನಿ ಅಂತ ಫುಲ್ ಶೋ ಕೊಡ್ತಿದ್ದ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಐಡಿ ಕಾರ್ಡ್ ಇಲ್ಲ ಅಂತ ಊರೆಲ್ಲ ಹುಡುಕ್ತಿದ್ ನನ್ಗೆ ಆಟಾಡ್ಸಕಿಂಗ್ ಮಾಡ್ದೆ ಅಂತ ತಮ್ಮ ತಗೊಂಡ್ ಕೊಟ್ಟ. ಸ್ನೇಹ ಮಾಡ್ರಪ್ಪ, ಗೊತ್ತಿರೋ ಜೊತೆ ಬೇರೆರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಗಡ್ಡ ಇಲ್ದೇ ಇರೋದಕ್ಕೆ ನೋಡಕ್ ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಅಂದಿದ್ಕೆ ಅವ್ನ ರಿಯಾಕ್ಷನ್ ನೋಡಿ. ಅಲ್ಲೋಡಂತಮ್ಮ ಪದ ಒಳಗೆ ಕಾಡಂದಿ ಕುಂತವನೆ. ಸರ್ ಪ್ರೆಸೆಂಟೇಷನ್ ಶುರು ಮಾಡ್ರಿ ಅಂದ್ರೆ ಎಲ್ಲಾ ಮರ್ತೋಗಿ ಹೆಂಗ್ ನಿಂತವ್ರೆ ನೋಡ್ರಿ. ಮುಗಿಸ್ಕೊಂಡು ಕ್ಯಾಬ್ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಬಂದ್ರೆ ನಮ್ಮ ಮಳವಳ್ಳಿ ಸಿಕ್ತ. ಬಸ್ ಹತ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹಂಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬಿಡಿ. ಸಿಗೋಣ ಮತ್ತೆ.